ಟಿವಿಯಲ್ಲಿ ಬರ್ತಾ ಇರೋ ಪ್ರಕಾರ ಅಲ್ಲಿ ಇಲ್ಲಿ ನೋಡಿದ್ರೆ ದರ್ಶನ್ಗೆ ಏನು ಆಗೇ ಇಲ್ಲ. ಇನ್ನು ಆಪರೇಷನ್ನೇ ಆಗಿಲ್ಲ, ಸುಮ್ಮನೆ ಹೇಳಿದ್ದಾರೆ ಅವರು. ಸುಮ್ಮನೆ ಹೇಳಿ ಇಂಟ್ರಿಮ್ ಬೇಲ್ ತಗೊಂಡು ಸುಮ್ಮನೆ ಹೇಳಕ್ ಚಾನ್ಸ್ ಇಲ್ಲ. ಈಗ ಅವರು ಈಗ ದೇರ್ ಈಸ್ ಎ ಇನ್ಸ್ಟ್ರಕ್ಷನ್ಸ್ ಫಾರ್ ಹಿಮ್ ಇನ್ ದಿ ಇಂಟ್ರಿಮ್ ಬೇಲ್ ಕೊಡ್ಬೇಕಾದ್ರೆ ಇನ್ಸ್ಟ್ರಕ್ಷನ್. ಸೊ ಆದ್ರಿಂದ ನೀವು ಬೇಲ್ ಮೇಲೆ ಆಚೆ ಇರಬೇಕಾದ್ರೆ ನಿಮ್ಮ ಒಂದು ಯಾವುದೇ ಹೆಲ್ತ್ ಸ್ಟೇಟಸ್ನ ನೀವು ಮೀಡಿಯಾಗೆ ಕೊಡಬಾರ್ದು, ಆಚೆ ಕಡೆ ಕೊಡಬಾರ್ದು. ದರ್ಶನ್ ಕೇಸು ಇದು ಒಂದು ಸೆನ್ಸೇಷನಲ್ ಮರ್ಡರ್ ಕೇಸ್. ಇದು ಕರ್ನಾಟಕಕ್ಕೆ ಇದು ಒಂದು ದೊಡ್ಡ ಕೇಸು. ಯಾಕಂದರೆ ಅವ್ರಿಗೆ ಹಿ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್ಸು. ಸೊ ಆದ್ದರಿಂದ ದಿಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ಸೆನ್ಸೇಷನಲ್ ಮರ್ಡರ್ ಕೇಸ್. ಸೊ ಈಗ ಸೆಷನ್ಸ್ ಕೋರ್ಟಲ್ಲಿ ಫಸ್ಟ್ ಹಾಕಿದ್ದಾರೆ, ನೀವು ಅಲ್ಲಿಂದ ಫಾಲೋ ಅಪ್ ಮಾಡ್ತಾ ಇದ್ದೀರಾ ಎಲ್ಲರೂ. ಸೆಷನ್ಸ್ ಕೋರ್ಟಲ್ಲಿ ರಿಜೆಕ್ಟ್ ಆಯಿತು. ಯಾವುದೇ ಒಂದು ಮರ್ಡರ್ ಕೇಸು ಸೆಷನ್ಸ್ ಕೋರ್ಟಲ್ಲಿ ಆರೋಪಿಗೆ ಜಾಸ್ತಿ ಒತ್ತು ಕೊಟ್ಟು ಅದು ಮೀಡಿಯಾ ಟ್ರಯಲ್ ಆಗಿದ್ದರಿಂದ ಅಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಸೊ ಈಗ ಹೈಕೋರ್ಟಲ್ಲಿ ನಾನು ಬೇರೆ ಒಂದು ಮಾಧ್ಯಮದಲ್ಲೂ ತಿಳಿಸಿರೋ ಪ್ರಕಾರ ಬೇಲ್ ಆಗಿದೆ, ಇಂಟರೀಮ್ ಬೇಲು ಆಗಿರೋದು. ಈ ಇಂಟರೀಮ್ ಬೇಲ್ ಏನು ಅಂತ ಹೇಳಿದ್ರೆ 439 ರೆಗ್ಯುಲರ್ ಬೇಲಿಗೆ ಇವರು ಫೈಲ್ ಮಾಡಿದ್ದಾರೆ. ಅದ್ರ ಜೊತೆ ಒಂದು IA ಹಾಕ್ಬಿಟ್ಟು ನಮಗೆ ಆರೋಪಿ ನಂಬರ್ 2 ದಟ್ ಈಸ್ ದರ್ಶನ್ಗೆ ಬೆನ್ನಿಗೆ ಸ್ವಲ್ಪ ತೊಂದರೆ ಇದೆ ಅವರಿಗೆ. ಸೊ ಆದ್ದರಿಂದ ನೀವು ಇಮಿಡಿಯೇಟಾಗಿ ಅವರಿಗೆ ಇಂಟ್ರೀಮ್ ಬೇಲಲ್ಲಿ ರಿಲೀಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಇದು ಮಾಡಿದ್ದಾರೆ. ಯಾಕಂದರೆ ರೆಗ್ಯುಲರ್ ಬೇಲು ಕೊಡೋಕ್ಕಿಂತ ಮೊದಲು ಇಂಟ್ರೀಮ್ ಬೇಲು ಫಸ್ಟ್ ಮಾಡಿಸಿ ಆಮೇಲೆ ರೆಗ್ಯುಲರ್ ಬೇಲು ಈಗ ನಡೀತಾ ಇದೆ. ಅಪ್ಲೈ ಆಲ್ರೆಡಿ ಮಾಡಿದ್ದಾರೆ ಅವರು. ಆಲ್ರೆಡಿ ಅಪ್ಲೈ ಮಾಡಾದಮೇಲೆ ಇಂಟ್ರೀಮ್ ಬೇಲ್ಗೆ ಅವರು ಫಸ್ಟೇ ಕೇಳಿದ್ದಾರೆ. ರೆಗ್ಯುಲರ್ ಬೇಲ್ ಜೊತೆನೇ ಇಂಟ್ರೀಮ್ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ. ಫಸ್ಟ್ ಇಂಟ್ರೀಮ್ ಬೇಲು ಗ್ರ್ಯಾಂಟ್ ಮಾಡಿದೆ. ಹೈಕೋರ್ಟು ಯಾವುದೇ ಒಂದು ವಿಷಯನ ಕೂಲಂಕುಷವಾಗಿ ನೋಡಿದ್ಬಿಟ್ಟು ನಿಮಗೆ ಯಾವುದೇ ಒಂದು ಬೇಲ್ ಆಗಲಿ ಇನ್ನೊಂದಾಗಲಿ ಮಾಡೋದು. ನೋಡಿ, ಈಗ ಇವ್ರಿಗೆ ಇಂಟ್ರೀಮ್ ಬೇಲು ಯಾಕೆ ಕೊಟ್ಟಿದೆ? ಇಫ್ ದಿ ಸಿಚುವೇಶನ್ ಈಸ್ ವೆರಿ ಸೀರಿಯಸ್ ಅವಾಗ ಮಾತ್ರ ಇಂಟ್ರೀಮ್ ಬೇಲು ಕೊಡೋದು. ಎಲ್ರಿಗೂ ಇಂಟ್ರೀಮ್ ಬೇಲ್ ಕೊಡಲ್ಲ ಮರ್ಡರ್ ಕೇಸಸಲ್ಲಿ. ಈಗ ಯಾಕೆ ಬೇಲು ಸಿಗಲ್ಲ? ದಿಸ್ ಈಸ್ ಎ ನಾನ್ ಬೇಲಬಲ್ ಅಫೆನ್ಸು ಮರ್ಡರ್ ಕೇಸು. ಸೊ ಇಂಥ ಕೇಸ್ಗಳಲ್ಲಿ ಅಡ್ವೊಕೇಟ್ಸು ಇಂಟ್ರೀಮ್ ಬೇಲ್ಗೆ ಹೋಗ್ತಾರೆ. ಅವ್ರಿಗೆ ಹುಷಾರಿಲ್ಲ, ಅವ್ರ ತಾಯಿಗೆ ಹುಷಾರಿಲ್ಲ, ಇಲ್ಲ ಅವ್ರ ತಮ್ಮನಿಗೆ ಹುಷಾರಿಲ್ಲ, ಇಲ್ಲ ಮದುವೆ ಇದೆಯೋ, ಈಗ ಯಾರಿಗೂ ಮದುವೆ ಇದೆ, ಸೊ ಹಿಂಗೆ ಇಲ್ಲ ನಮ್ಮ ಹೆಂಡತಿ ಪ್ರೆಗ್ನೆಂಟ್ ಇದ್ದಾರೆ, ಇಂಥ ಒಂದು ಕಾರಣಗಳನ್ನ ಹೇಳಿಬಿಟ್ಟು ಇಂಟ್ರೀಮ್ ಬೇಲ್ ಅಪ್ಲಿಕೇಶನ್ನು ಹಾಕ್ಕೊತಾರೆ. ಸೊ ಹಂಗೆ ಹಾಕಿದಾಗ ಕೋರ್ಟ್ಗೆ ಇಫ್ ಇಟ್ ಈಸ್ ಜೆನ್ಯೂನ್ ಆರ್ ವಾಟ್ ಅಂತ ಹೇಳ್ಬಿಟ್ಟು ಕೋರ್ಟು ನೋಡುತ್ತೆ. ಫಸ್ಟು ಅದನ್ನು ತನಿಖೆ ಮಾಡುತ್ತೆ. ಪ್ರೈಮ ಫೇಸಿ ಅದು ಜೆನ್ಯೂನ್ ಅಂತ ಅನ್ಸಿದ್ರೆ ಮಾತ್ರ ಬೇಲು ಕೊಡುತ್ತೆ. ಈಗ ಎಲ್ಲರೂ ಇಂಟ್ರೀಮ್ ಬೇಲ್ಗೆ ಹಾಕೋತಾರೆ. ಈಗ ನಿಮ್ಗೊಂದು 20,000-30,000 ಕೊಟ್ಟರೆ ನಿಮಗೊಂದು ಫೇಕ್ ಮೆಡಿಕಲ್ ಸರ್ಟಿಫಿಕೇಟ್ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಕೊಡ್ತಾರೆ. ಅದು ನನ್ನ ಹತ್ರನೂ ಇದೆ. ಸೊ ಎಲ್ಲರೂ ಹಂಗೆ ಹಾಕಿ ಇದು ಮಾಡ್ತಾರೆ. ಸೊ ಅದನ್ನು ಚೆಕ್ ಮಾಡುತ್ತೆ ಹೈಕೋರ್ಟು, ಚೆಕ್ ಮಾಡುತ್ತೆ. ಚೆಕ್ ಮಾಡಾದ್ಮೇಲೆ ಅದಕ್ಕೇನಾದರೂ ಕೋರ್ಟ್ಗೆ ಏನಾದರೂ ಒಂದು ಅಯೋಟ ಆಫ್ ಡೌಟ್ ಬಂದರೆ ಅದಕ್ಕೊಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಫಾರ್ಮ್ ಮಾಡಿ ಇದು ಜೆನ್ಯೂನಾ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಆರ್ಡರ್ ಮಾಡಿಬಿಡುತ್ತೆ. ಸೊ ಯಾವುದೇ ಒಂದು ವಿಷಯನ ಹೈಕೋರ್ಟ್ ಮುಂದೆ ನಾವು ಇಡ್ತೀವಿ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ವೆರಿ ಜೆನ್ಯೂನ್. ಮೋಸ ಮಾಡ್ಲಿಕ್ಕೆ ಆಗಲ್ಲ. ದಟ್ ಈಸ್ ಒನ್ ಆಫ್ ದಿ ಪಾಯಿಂಟ್. ಈಗ ಎಲ್ಲರೂ ಟಿವಿಯಲ್ಲಿ ಬರ್ತಾ ಇರೋ ಪ್ರಕಾರ ಅಲ್ಲಿ ಇಲ್ಲಿ ನೋಡಿದ್ರೆ ದರ್ಶನ್ಗೆ ಏನು ಆಗೇ ಇಲ್ಲ, ಇನ್ನೂ ಆಪರೇಷನ್ನೇ ಆಗಿಲ್ಲ, ಸುಮ್ಮನೆ ಹೇಳಿದ್ದಾರೆ ಅವರು. ಸುಮ್ಮನೆ ಹೇಳಿ ಇಂಟ್ರೀಮ್ ಬೇಲ್ ತೊಗೊಂಡಿದ್ರು, ಸುಮ್ಮನೆ ಹೇಳಕ್ಕೆ ಚಾನ್ಸ್ ಇಲ್ಲ. ಈಗ ಅವರು ಈಗ ದೇರ್ ಈಸ್ ಎ ಇನ್ಸ್ಟ್ರಕ್ಷನ್ಸ್ ಫಾರ್ ಹಿಮ್ ಇನ್ ದಿ ಇಂಟ್ರೀಮ್ ಬೇಲ್ ಕೊಡಬೇಕಾದ್ರೆ ಇನ್ಸ್ಟ್ರಕ್ಷನ್ಸ್ ಇದೆ. ನೀವು ಮೀಡಿಯಾ ಮುಂದೆ ಬಂದು ಮಾತಾಡೋಂಗಿಲ್ಲ, ನಿಮ್ಮ ಹೆಲ್ತ್ ಸ್ಟೇಟಸ್ ಏನಿದೆ ಅದನ್ನು ನೀವು ಮೀಡಿಯಾ ಮುಂದೆ ಹೇಳಂಗಿಲ್ಲ. ಸೊ ಇವೆಲ್ಲ ಇರುತ್ತೆ. ಸೊ ಆದ್ರಿಂದ ಅವ್ರು ಮೀಡಿಯಾ ಮುಂದೆ ಹೇಳಿಲ್ಲ, ಮೀಡಿಯಾ ಅವರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಅವರಿಗೆ ಏನು ಸೀರಿಯಸ್ನೆಸ್ ಇದೆ, ಆಪರೇಷನ್ ಆಗಿರ್ಬೋದು, ಯಾರಿಗೆ ಗೊತ್ತಿದೆ, ಒಳಗಡೆ ಆಪರೇಷನ್ ನಡೆದಿರ್ಬೋದು. ಸೊ ಆಲ್ರೆಡಿ ಆಪರೇಷನ್ ಆಗಿರೋ ವಿಚಾರನೂ ಗೊತ್ತಿಲ್ಲದೆ ಇರ್ಬೋದು, ನಿಮ್ಗೆ ಆಚೆ ಗೊತ್ತಿಲ್ಲದೆ ಇರ್ಬೋದು. ಈಗ ಕೋರ್ಟು ಈಗ ಇಂಟ್ರೀಮ್ ಬೇಲ್ ಕೊಡ್ಬೇಕಾದ್ರೆ ಕಂಡೀಷನ್ ಅಲ್ಲಿ ಕೋರ್ಟ್ ಹ್ಯಾಸ್ ಪ್ರಿಸ್ಕ್ರೈಬ್ಡ್ ದಟ್ ನೀವು ಯಾವುದೇ ರೀತಿಯಾದ ವಿಷಯವನ್ನು ಮೀಡಿಯಾಗೆ ತಿಳಿಸಬಾರ್ದು.
ಓಕೆ. ಯಾಕಂದರೆ ಇದ್ರ ಚಾರ್ಜ್ ಶೀಟ್ ಆಗಲಿ ಬೇರೊಂದು ರಿಮ್ಯಾಂಡ್ ಅಪ್ಲಿಕೇಶನ್ ಆಗಲಿ ಎಲ್ಲವನ್ನು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಲೀಕ್ ಆಗಿದೆ. ಸೊ ಆದ್ರಿಂದ ನೀವು ಬೇಲ್ ಮೇಲೆ ಆಚೆ ಇರಬೇಕಾದ್ರೆ ನಿಮ್ಮ ಒಂದು ಯಾವುದೇ ಹೆಲ್ತ್ ಸ್ಟೇಟಸ್ನ ನೀವು ಮೀಡಿಯಾಗೆ ಕೊಡಬಾರ್ದು, ಆಚೆ ಕಡೆ ಕೊಡಬಾರ್ದು ಅಂತ ಹೇಳಿ ಆ ಕಂಡೀಷನ್ ಮೇಲೆ ಇನ್ ಕೇಸ್ ಅದೇನಾದರೂ ಲೀಕ್ ಆಯ್ತು ಅಂದರೆ ನಿಮ್ಮ ಬೇಲು ಇಮಿಡಿಯೇಟಾಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿನೇ ಕೊಟ್ಟಿರ್ತಾರೆ. ಸೊ ಒಳಗಡೆ ಆಗಿದ್ರೇನೂ ಆಗಿರ್ಬೋದು, ಸೊ ಅದು ಗೊತ್ತಿಲ್ಲ. ಸೊ ಆದ್ರಿಂದ ಆಪ್ರೇಷನ್ ಆಗಿದ್ರೇನೂ ಆಗಿರುತ್ತೆ, ಇಲ್ಲ ಅಂದ್ರೇನೂ ಇಲ್ಲ. ನೀವು ಹೇಳ್ತಾ ಇರೋ ಪ್ರಕಾರ ಎನಿಥಿಂಗ್ ಅದು ಏನಾದ್ರು ಅಂದ್ರೆ ಈಗ ನಾವು ಮೀಡಿಯಾದಲ್ಲಿ ನೋಡೋ ಪ್ರಕಾರ ಆದ್ರೆ ಆಪರೇಷನ್ ಆಗೇ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಹೇಳಕ್ಕಾಗಲ್ಲ, ಒಳಗಡೆ ಆಗಿರ್ಬೋದಲ್ಲ. ಈಗ ಡಾಕ್ಟರ್ಸ್ಗೂ ಹೇಳಿರ್ಬೋದು ನೀವು ಯಾವುದೇ ರೀತಿ ಇದು ಕೊಡಬೇಡಿ, ನಮಗೆ ಕೋರ್ಟ್ ಆರ್ಡರ್ ಇದೆ, ಸೊ ನೀವು ಯಾವುದೇ ರೀತಿ ಆಚೆ ಹೋಗಿ ಮೀಡಿಯಾಗೆ ರಿಯಾಕ್ಷನ್ ಕೊಡಬೇಡಿ ಅಂತ ದರ್ಶನ್ ಹೇಳಿರ್ಬೋದು. ಸೊ ಆದ್ರಿಂದ ನಿಮಗೆ ಆಚೆ ಕಡೆ ವಿಷಯ ಗೊತ್ತಾಗ್ತಾ ಇಲ್ಲ. ಸರ್ ಇವಾಗ ಈಗ ಆಪರೇಷನ್ ಆಗಿದೆಯೋ ಇಲ್ವೋ, ಸೊ ಅದೆಲ್ಲ ಅಪ್ ಟು ಡೇಟ್ ಕೋರ್ಟಿಗೆ ತಿಳಿಸ್ತಾ ಇರ್ತಾರೆ. ಕೋರ್ಟ್ಗೆ ಅದು ಅಪ್ಡೇಟ್ ಇರುತ್ತೆ. 6 ವೀಕ್ಸ್ ಗ್ರಾಂಟ್ ಮಾಡಿದೆ. ಹೌದು, 6 ವೀಕ್ಸ್ ಗ್ರಾಂಟ್ ಮಾಡಿದೆ. ಕೂಲಂಕುಷವಾಗಿ ತನಿಖೆ ಮಾಡದೆ ಕೋರ್ಟು ಇದು ಮಾಡಲ್ಲ. ಅಲ್ಲಿ ಏನಾಗಿದೆ, ಫಸ್ಟು ಬಳ್ಳಾರಿ ಜೈಲಲ್ಲಿ ಒಂದು ಡಾಕ್ಟ್ರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಜೈಲಲ್ಲಿ ಅಷ್ಟು ಈಸಿಯಾಗಿ ಸರ್ಟಿಫಿಕೇಟ್ ಕೊಡಲ್ಲ. ಇಫ್ ಇಟ್ ಈಸ್ ನಾಟ್ ಸೀರಿಯಸ್ ಇನ್ ನೇಚರ್, ಏನು ಅವ್ರದ್ದು ಹೆಲ್ತ್ ಸ್ಟೇಟಸ್ಸು ಸೀರಿಯಸ್ ಆಗಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಅಷ್ಟು ಈಸಿಯಾಗಿ ಕೊಡೋರು ಅಲ್ಲ. ಅಲ್ಲಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದಾದ ಮೇಲೆ ಅದನ್ನು ಹೈಕೋರ್ಟ್ ಇನ್ನೊಂದು ಸತಿ ಪರಿಶೀಲನೆ ಮಾಡಿ ಆಮೇಲೆ ಇವರು ಬೆನ್ನೋವು ಸೀರಿಯಸ್ ಆಗಿದೆ ಇವ್ರದ್ದು ಅಂತ ಹೇಳಿಬಿಟ್ಟು ಇವರಿಗೆ ಇಂಟ್ರಿಮ್ ಬೇಲು ಗ್ರಾಂಟ್ ಮಾಡಿದೆ 6 ವೀಕ್ಸ್. ಆ 6 ವೀಕ್ಸಲ್ಲಿ ಆರ್ಥೋಪೆಡಿಕ್ ಯಾರು ಇರ್ತಾರೆ ಅವರು ಏನು ಸಜೆಷನ್ ಕೊಟ್ಟಿರ್ತಾರೆ ದರ್ಶನ್ಗೆ, ಅದ್ರ ಪ್ರಕಾರ ಅವ್ರು ನಡ್ಕೊಂಡು ಹೋಗ್ತಾರೆ. ಆಪರೇಷನ್ ಆಗಿದ್ರೂ ಆಗಿರ್ಬೋದು, ಇಲ್ಲ ಅಂದ್ರೂ ಇಲ್ಲ. ಅದನ್ನು ಆಚೆ ತಿಳಿಸೋ ಆಗಿಲ್ಲ. ದಟ್ ಈಸ್ ದ ಕಂಡೀಷನ್ ವಿಚ್ ಇಸ್ ಬಿನ್ ಪ್ರಿಸ್ಕ್ರೈಬ್ಡ್ ಇನ್ ದಿ ಇಂಟ್ರಿಮ್ ಬೇಲ್ ಕಂಡೀಷನ್. ಓಕೆ, ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ಇವರು ಆಪರೇಷನ್ ಆಗಿಲ್ಲ ಅಂತ ಹೇಳ್ಕೊಳ್ಳಿ, ಆಗಿದೆ ಅಂತ ಕ್ಲಾರಿಟಿನೂ ಕೊಡಂಗಿಲ್ಲ. ಅವ್ರು ಕೊಡಂಗಿಲ್ಲ ಅಲ್ಲ, ಕೊಡಂಗಿದ್ರೆ ನಿಮ್ಮೆಲ್ರಿಗೂ ಗೊತ್ತಾಗ್ತಾ ಇತ್ತು. ಸೊ ದರ್ಶನ್ ಕೊಡಂಗಿಲ್ಲ, ಆದ್ರಿಂದ ನಿಮ್ ಯಾರಿಗೂ ಗೊತ್ತಾಗಿಲ್ಲ. ನೀವು ಅದನ್ನ ಏನ್ ಹೇಳ್ತಾ ಇದ್ದೀರಾ, ಈಗ ಆಗಿಲ್ಲ ಬೇಲ್ ಕ್ಯಾನ್ಸಲ್ ಮಾಡಬೇಕು, ಬೇರೆ ಆರೋಪಿ ಆದ್ರೆ ಬೇಲ್ ಸಿಗಲ್ಲ. ಈಗ ನಾರ್ಮಲ್ ಈಗ ಬೇರೆಯವ್ರು ಹಾಕೊಂಡ್ರೇನು ಮರ್ಡರ್ ಕೇಸಸ್ ಅಲ್ಲಿ 2 ವರ್ಷ 3 ವರ್ಷ 5 ವರ್ಷ ಸಿಗಲ್ಲ. ಈಗ ಟ್ರಯಲ್ ಮುಗಿಸ್ಕೊಂಡೇ ಬರ್ಬೇಕಾಗತ್ತೆ. ಸೊ ಇವ್ರಿಗೆ ಮಾತ್ರ ಹೆಂಗ್ ಸಿಕ್ಕಿದೆ, ಏನು ಇದು ಕೋರ್ಟು ಇದು ಮಾಡ್ತಾ ಇದೆಯಾ, ತಾರತಮ್ಯ ಮಾಡ್ತಾ ಇದೆಯಾ ಅಂತ ಕೆಲವೊಂದು ಪ್ರಶ್ನೆಗಳು ಉಟ್ಕೊಂಡಿದೆ. ಸೊ ಎನಿಥಿಂಗ್ ವಿಚ್ ಇಸ್ ನಾಟ್ ಜೆನ್ಯೂನ್ನೆಸ್ ಅನ್ನ ಒಂದು ಪರಿಶೀಲನೆ ಮಾಡಿನೇ ನಮ್ಮ ಕೋರ್ಟು ಅವ್ರಿಗೆ ಬೇಲ್ನ ಕೊಟ್ಟಿರೋದು. ಇಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ನೋ ಚಾನ್ಸ್ ಅವ್ರಿಗೆ ಇಂಟ್ರೀಮ್ ಬೇಲ್ ಸಿಗೋದು. ಇದು ಪಾಯಿಂಟ್ ನಂಬರ್ 1. ಮೀನ್ ವೈಲ್ ಇಂಟ್ರೀಮ್ ಬೇಲ್ ಅವ್ರ ರೆಗ್ಯುಲರ್ ಬೇಲ್ ಅಪ್ಲಿಕೇಶನಲ್ಲೇ ಇಂಟ್ರೀಮ್ ಬೇಲ್ ಅಪ್ಲಿಕೇಶನ್ನು ಪ್ರೆಸ್ ಮಾಡಿದ್ದಾರೆ. ಆವಾಗ ನಮಗೆ ಸ್ವಾಮಿ ರೆಗ್ಯುಲರ್ ಬೇಲ್ ನಮಗೆ ಬೇಕು, ಕೋರ್ಟ್ ಮುಂದೆ ಹೇಳಿರೋದು. ಈ ರೆಗ್ಯುಲರ್ ಬೇಲ್ ಕೋರ್ಟ್ ಮುಂದೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಮೀನ್ ವೈಲ್ ನಮ್ಮ ತುಂಬ ಎಮರ್ಜೆನ್ಸಿ ಇದೆ, ಅವರು ಬೆನ್ನೋವು ತಡೆಯೋಕ್ಕಾಗ್ತಾ ಇಲ್ಲ, ಅವರು ಆ್ಯಕ್ಟರು. ಸೊ ಅವ್ರಿಗಿಂದ ಇವಿಷ್ಟು ತುಂಬ ಫಿಲಮ್ಗಳಿದೆ, ಇಷ್ಟು ಕೋಟಿ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ಅದು ಇದು ಎಲ್ಲ ಹೇಳಿ ಅವ್ರಿಗೆ ಈ ಇಂಟ್ರೀಮ್ ಬೇಲು ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ